ಮಸೂದೆಯಲ್ಲಿ ಎಲ್ಲಾದ್ರೂ ನೀವು ಕೂಡ ಓದ್ಕೊಂಡಂತೆ ಅಜಿತ್ ಅವರು ಕೂಡ ಇದಕ್ಕೆ ನಂತರದಲ್ಲಿ ಉತ್ತರ ಕೊಡ್ಲಿ, ಹಿಂದೂಗಳ ವಿರುದ್ಧವಾಗಿ ಅಥವಾ ಮುಸಲ್ಮಾನರ ತುಷ್ಟೀಕರಣದ ಭಾಗವಾಗಿ ತರ್ತಾ ಇರುವ ಕಾನೂನು ಅನ್ನೋ ರೀತಿಯಲ್ಲಿ ಎಲ್ಲಾದ್ರೂ ಉಲ್ಲೇಖ ಇದೆಯಾ? ನಿಮಗ ಅನ್ಸುತ್ತಾ ಇಂಥದ್ದೊಂದು ಕಾನೂನನ್ನ ಜಾರಿಗೆ ತರೋ ಮೂಲಕ ಮುಸಲ್ಮಾನರ ತುಷ್ಟೀಕರಣ ಮಾಡ್ಲಿಕ್ಕೆ ಕಾಂಗ್ರೆಸ್ಗೆ ಸಾಧ್ಯವಾಗುತ್ತೆ ಅಂತ? ಆ ತರ ಏನು ಇಲ್ಲ ಮೇಡಮ್, ತಪ್ಪು ಆಲೋಚನೆ ಮಾಡ್ತಾ ಇದ್ದಾರೆ. ಎಲ್ಲಾರ್ಗೂ ಒಂದೇ ಕಾನೂನು. ಇಲ್ಲಿ ಬರೇ ಮುಸಲ್ಮಾನರ ಪರವಾಗಿರ್ಲಿ ಅಥವಾ ಹಿಂದೂಗಳ ಪರವಾಗಿರ್ಲಿ ಅಂತ ಮಾಡಿಲ್ಲ. ಇವರು ಮಾಡಿರೋದು ಏನಂದ್ರೆ ಎಲ್ಲಾರ್ಗೂ ಸಾರ್ವಜನಿಕರಿಗೆ ನೋಡಿ ಮಾನವೀಯತೆ ಹಕ್ಕನ್ನು ಎಲ್ಲಾರ್ಗೂ ಸೇರ್ಬೇಕು. ಮತ್ತೆ ಕೆಲವ್ರಿಗೆ ಯಾರು ತಿಳುವಳಿಕೆ ಇಲ್ಲ ಅವ್ರವ್ರಿಗೂ ತಿಳುವಳಿಕೆ ಹೋಗ್ಬೇಕು, ಮತ್ತೆ ಅವರು ಉಪಯೋಗಿಸ್ಬೇಕು ಅದನ್ನ. ಯಾಕಂದ್ರೆ ಇವತ್ತು ನೋಡಿ ನಾನು ಹೇಳ್ತಾ ಇದ್ದೀನಿ, ಇವ್ರು ಹೇಳ್ತಾ ಇದ್ರು ಪುನೀತ್ ಕೆರೆಹಳ್ಳಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ರು. ಪುನೀತ್ ಕೆರೆಹಳ್ಳಿ ಬಗ್ಗೆ ಮಾತಾಡ್ಬೇಕಾದ್ರೆ ಬಹಳಷ್ಟು ವಿಚಾರಗಳಿದೆ, ಆದ್ರೆ ಅವ್ರಿಗೆ ಕರೆದಿ ಸನ್ಮಾನ ಮಾಡ್ತಾರೆ. ಏನಕ್ಕೋಸ್ಕರ? ಒಬ್ಬ ಮರ್ಡರ್ ಮಾಡಿರೋರ್ಗೆ ಮತ್ತೆ ಗೋಹತ್ಯೆ ಹೆಸರಲ್ಲಿ ದುಡ್ಡು ವಸೂಲಿ ಮಾಡೋರ ಬಗ್ಗೆ. ಇವತ್ತು ಒಂದ್ ನಿಮಿಷ ನಾವು ಮಾತಾಡುವಾಗ ನಾನು ಒಂದು ಹೇಟ್ ಸ್ಪೀಚ್ ಬಗ್ಗೆ ಮಾತಾಡಿದಾಗ ಇಷ್ಟು ಇಲ್ಲಿ ಗಲಭೆಗಳಾಗ್ತಾ ಇದೆ ಅಂದ್ರೆ ತಿಳ್ಕೊಳ್ಳಿ ಹೊರಗೆ ಎಷ್ಟು ನಡೀತಾ ಇರ್ಬೋದು. ಯೋಚನೆ ಮಾಡೋ ಮಾತು. ಇನ್ನೊಂದು ಒಂದ್ ನಿಮಿಷ ಹೇಳಿ, ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡೋಗಿ ನೀವು ಸ್ಪೀಚ್ ನೋಡಿದೀರ? ಅಲ್ಲಿ ಏನ್ ಹೇಳ್ತಾರೆ? ಡಬಾಲ್ ಡುಮಲ್ ಡುಮಾಕು ಮಜೀದ್ ಹೊಡಿಯೋದು ಪಕ್ಕ ಅಂತಾರೆ. ನಾನು ನಮ್ಮ ಮುಂದೆ ಬರೋ ಫ್ಯೂಚರ್ ಅಲ್ಲಿ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇದೇನ ನಾವು ಕಲ್ಸ್ಕೊಡ್ತಾ ಇರೋದು. ನೀವು ಇವತ್ತು ನೋಡಿ ಪಕ್ಕದ ದೇಶ, ನಾವು ಬೇರೆ ದೇಶದ ಬಗ್ಗೆ ಮಾತಾಡಬಾರ್ದು, ಯಾಕಂದ್ರೆ ನಮ್ಮ ದೇಶ ಬಗ್ಗೆ ನಮ್ಗೆ ಪ್ರೀತಿ ವಿಶ್ವಾಸ ಇದೆ, ನಾವು ಅದ್ರ ಬಗ್ಗೆ ನಡ್ಕೊಂಡು ಹೋಗ್ತಾ ಇದೀವಿ. ಆದ್ರೆ ಪಕ್ಕದ ದೇಶದಲ್ಲಿ ನೀವು ಹೋಗಿ ನೋಡಿ ಮಕ್ಕಳನ್ನ ಹೇಗೆ ಬೆಳಿಬೇಕು, ಹೇಗೆ ಓದ್ಬೇಕು, ಏನನ್ನ ನಾವು ಕೆಲಸ ಮಾಡಿದ್ರೆ ಏನ್ ಸಿಕ್ಕುತ್ತೆ ಅಂತ ಕಲ್ಸ್ಕೊಡ್ತಾರೆ. ಇಲ್ಲಿ ನಾವ್ ಏನ್ ಕಲ್ಸ್ಕೊಡ್ತಾ ಇದೀವಿ? ಒಂದ್ ನಿಮಿಷ ಇರ್ರಿ. ಇಲ್ಲಿ ನಾವೇನ್ ಕಲ್ಸ್ಕೊಡ್ತಾ ಇದೀವಿ? ದ್ವೇಷ ಭಾಷಣಗಳನ್ನ ಕಲ್ಸ್ಕೊಡ್ತಾ ಇದೀವಿ. ಯಾರು ಕಲ್ಸ್ಕೊಡ್ತಿರೋದು? ಒಂದ್ ನಿಮಿಷ. ಶ್ರೀರಂಗಪಟ್ಟಣದಲ್ಲಿ ಕರ್ಕೊಂಡು ಹೋದ್ರಲ್ಲ ಸಣ್ಣ ಸಣ್ಣ ಮಕ್ಕಳಿಗೆ, ಅವ್ರು ಯಾರು ಮುಸಲ್ಮಾನರಿದ್ರ? ಗಣಪತಿ ಪ್ರೊಸೆಷನ್ ಮೇಲೆ ಕಲ್ಲು ಹೊಡೆಯೋದನ್ನ ಯಾರು ಎಲ್ಲಿ ಕಲ್ಸ್ಕೊಡ್ತಿದ್ದಾರೆ? ಹೌದಾ? ಕಲ್ಲು ಹೊಡೆಯೋದ್ರನ್ನ ಯಾರು ಹೊಡೆದ್ರು ಮೇಡಮ್? ಯಾರು ಹೊಡೆದ್ರು ನಿಮ್ಗೂ ಗೊತ್ತು ಸರ್. ಒಂದ್ ನಿಮಿಷ ರೇ ಸ್ವಾಮಿ, ಆ ತರ ನೀವ್ ಎತ್ತಿದ್ರೆ ನಾನು ಮಂಗಳೂರಲ್ಲಿ ಕೇವಲ ಒಬ್ಬ ಆಟೋ ರಿಕ್ಷಾ ಓಡಿಸ್ಕೊಂಡು ಹೋಗೋರನ್ನ ಮುಸಲ್ಮಾನ ಒಂದೇ ಒಂದು ಹೆಸರಿಗೋಸ್ಕರ ಅವ್ರ ಮೇಲೆ ಯಾವುದು ಒಂದು ಧರ್ಮದಿಂದ ಮಾತ್ರ ಕೋಮು ಪ್ರಚೋದನೆ ಆಗ್ತಿದೆ ಅನ್ನೋ ಮಾತನ್ನ ನಾವು ಹೆಂಗ್ ಒಪ್ಲಿಕ್ಕೆ ಸಾಧ್ಯ? ಗಣಪತಿ ಪ್ರೊಸೆಷನ್ ಮೇಲೆ ಚಿಕ್ಕ ಚಿಕ್ಕ ಮಕ್ಕಳು ಹೋಗಿದ್ದಾರೆ, ಗಣಪತಿ ಪ್ರೊಸೆಷನ್ ಹೋಗುವಾಗ ಕಲ್ ತಗೊಂಡು ಹೊಡಿತಾರೆ. ಇದು ಯಾವ ಸಮುದಾಯದಿಂದ ಆಗ್ತಿದೆ ಅನ್ನೋದು ಗೊತ್ತಿದೆ. ದ್ವೇಷ ಎರಡೂ ಕಡೆ ಇದೆ ಅನ್ನೋದನ್ನ ನೀವು ಒಪ್ಪಬೇಕು ಸರ್. ನಾವು ಎರಡು ಕಡೆ ಇದೆ ಅಂತ ನಾವು ಒಪ್ತಾ ಇದೀವಿ. ಆದ್ರೆ ನಾವು ಹೇಳ್ತಾ ಇರೋದೇನ್ ಗೊತ್ತಾ? ಮಾತಾಡಿದ್ರೆ ನೀವ್ ಹೇಳ್ತಿರಲ್ಲ ಕೆಜೆ ಹಳ್ಳಿ, ಡಿಜೆ ಹಳ್ಳಿ, ಹುಬ್ಳಿ ಅಂತ ಎತ್ತುತ್ತೀರಲ್ಲ, ಅದ್ರ ಬಗ್ಗೆನೆ ನಾನು ಮಾತಾಡ್ತಾ ಇರೋದು. ನಾನು ಹೇಳ್ತಾ ಪ್ರತಿಯೊಂದು ಧರ್ಮದಲ್ಲೂ ಇದ್ದಾರೆ. ದೇಶ ಭಾಷಣೆ ಯಾರ್ಯಾರು ಕೊಡ್ತಾ ಇದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೋಸ್ಕರ ಈ ಕಾನೂನು ಜಾರಿಗೆ ತಂದಿರೋದು. ಅದನ್ನ ಬಿಟ್ಟು ನಾನು ಅದು ಹೇಳ್ತಾರಲ್ಲ, ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಟು ನೋಡ್ಕೊಂಡ ಅಂತ ಹೇಳ್ಬಿಟ್ಟು ಇವ್ರು ಯಾಕೆ ನೋಡ್ಕೊಂತವ್ರೆ? ಅಬ್ಜೆಕ್ಷನ್ ಯಾರಾದ್ರೂ ಮುಸಲ್ಮಾನರು ಬಂದ್ ಮಾಡ್ತವ್ರ? ಯಾರು ಬಂದ್ ಮಾಡ್ತವ್ರೆ? ಬಜರಂಗದವ್ರು ಮಾಡ್ತವ್ರೆ, RSS ಮಾಡ್ತವ್ರೆ, ಹಿಂದೂ ಸಂಘಟನೆಯವರು ಎಲ್ಲಾರು ಬಂದ್ ಮಾಡ್ತವ್ರೆ. ಯಾರಾದ್ರೂ ಮುಸಲ್ಮಾನರ ಕಡೆಯಿಂದ ಒಬ್ಬರಾದ್ರೂ ಬಂದ್ ಮಾಡಿದಾರ? ನನ್ಗೆ ಹೇಳಿ. ಸರಿ, ಅಜಯ್ ಶೆಟ್ಟಿ ಅವರು, ಎಲ್ಲಿದೆ ಕೇವಲ ಹಿಂದೂಗಳನ್ನ, ಹಿಂದೂ ಸಂಘಟನೆಯನ್ನ ಟಾರ್ಗೆಟ್ ಮಾಡಿ ಈ ಕಾನೂನನ್ನ ತರಲಿಕ್ಕೆ ಸರ್ಕಾರ ಹೊರಟಿದೆ ಅಂತ ಹೇಳಿ? ಇಲ್ಲ, ಕಾನೂನಲ್ಲಿ ಎಲ್ಲೂ ಇಲ್ಲ. ಈ ಕಾನೂನಲ್ಲಿ ಇದು ಬಹಳ ಹೇಳಿದ್ದಾರೆ. ಇದು ಹಿಂದೂಗಳನ್ನ, ಹಿಂದೂಗಳು ಮಾಡುವ ದ್ವೇಷದ ಭಾಷಣ, ಹಿಂದೂಗಳು ಮಾಡುವ ದ್ವೇಷದ ಅಪರಾಧವನ್ನ ಪ್ರತಿಬಂಧ ಮಾಡಲಿಕ್ಕೆ ನಾವು ಕಾನೂನು ತರ್ತಾ ಇದ್ದೇವೆ ಅಂತ ಸಿದ್ದರಾಮಯ್ಯ ಅವರು ಎಲ್ಲೂ ಹೇಳಿಲ್ಲ. ಆದ್ರೆ ರಜಾಕ್ ಅವ್ರಿಗೆ ನಾನು ಬಹಳ ಧನ್ಯವಾದ ಹೇಳ್ತೇನೆ ಸರ್. ನೀವು ಕ್ಲಾರಿಫೈ ಮಾಡಿಕೊಟ್ರಿ.
ನೀವು ಪ್ರಾರಂಭ ಮಾಡಿದಾಗಲೇ ಹೇಳ್ಬಿಟ್ರಿ ಇದನ್ನ ಹಿಂದೂಗಳಿಗೆ ನಾನು ಖಂಡಿಸ್ಲಿಕ್ಕೆ, ಹಿಂದೂಗಳು ತಲವಾರು ಇಟ್ಕೊಂಡಾದ ಮಾಡೋದಕ್ಕೆ, ಹಿಂದೂಗಳು ಮಾಡುವ ದೇಶದ ಭಾಷಣಗಳನ್ನ ತರೀಲಿಕ್ಕೆ ಈ ಕಾನೂನನ್ನ ನಾವು ಬಳಸಬೇಕು ಅಂತ. ನೀವು ಕಾಂಗ್ರೆಸ್ ಪರವಾಗಿರುವವರು, ಸಿದ್ದರಾಮಯ್ಯನ ಜೊತೆಗೆ ಓಡಾಡುವವರು, ಈ ಕಾನೂನಿನಲ್ಲಿ ತಾಂತ್ರಿಕವಾಗಿ ಎಲ್ಲೂ ಯಾವುದೇ ಧರ್ಮದ ಬಗ್ಗೆ ಮಾತಾಡದೇ ಇದ್ರು ಕೂಡ ಅವರ ಜೊತೆಗಿರುವ ಅತ್ಯಂತ ಆತ್ಮೀಯ ಒಡನಾಟ, ಅವರ ಸಂಬಂಧಗಳನ್ನ ನೀವು ಅವರ ಮನದ ಆಳದ ಮಾತುಗಳನ್ನ ಅರಿತುಕೊಂಡು ಇಲ್ಲಿ ಈ ನೀವು ಮೊದಲ ಓಪನಿಂಗ್ ಭಾಷಣ ಮಾಡಿದ್ರಲ್ಲ, ನೀವು ನಮ್ಗೆ ಕಣ್ ತೆರೆಸಿದ್ರಿ, ನಿಮಗೂ ಉತ್ತರ ಸಿಕ್ತು, ಧನ್ಯವಾದಗಳು. ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಒಂದ್ ನಿಮಿಷ. ಆಮೇಲೆ ಈಗ ಈ ಕಾನೂನು ಬಗ್ಗೆ ಮರಣ. ಈಗ ನಿಮಗೆ ಬಂದೂಕಿರುತ್ತೆ, ಬಂದೂಕು ಉಗ್ರಗಾಮಿ ಕೈಲೂ ಇರುತ್ತೆ, ಸೈನಿಕನ ಕೈಲೂ ಇರುತ್ತೆ. ಆದ್ರೆ ನಮ್ಗೆ ಯಾವಾಗ ಧೈರ್ಯ ಅಂದ್ರೆ ಬಂದೂಕು ಸೈನಿಕನ ಕೈಲಿದ್ದಾಗ. ಉಗ್ರಗಾಮಿ ಕೈಲಿ ಸೈನ್ಯ ಇದ್ರೆ ಅವ್ನು ಏನ್ ಮಾಡ್ತಾನೆ ಅಂತ ಗೊತ್ತು ನಮ್ಗೆ. ಹಾಗಾಗಿ ಕಳೆದ 70 ವರ್ಷಗಳಿಂದ ಕಾಂಗ್ರೆಸ್ನ ಆಡಳಿತವನ್ನ ನೋಡಿದೆ ನಮಗೆ ಒಬ್ಬ ಬಿಜೆಪಿಯವನಾಗಿ ಈ ಕಾನೂನು ಏನ್ ಮಾಡ್ತಾ ಇದೆ ಕಾಂಗ್ರೆಸ್ ಅಂತ ಹೇಳೋದಕ್ಕೆ ನನಗೇನ್ ಬೇರೆ ಅದನ್ನ ಅವಶ್ಯಕತೆ ಇಲ್ಲ. ಅನುಭವಗಳು, ಜೀವನ ಅನುಭವಗಳಿಂದ ನಾವು ನೋಡಿದ್ದೇವೆ. ಈಗ ನಿಮಗೆ ಮೀಸಾ ಅಂತ ಕಾಯ್ದೆ ಬಂದ್ರು, ಎಲ್ಲಿ ತುರ್ತು ಪರಿಸ್ಥಿತಿಲಿ ಏನ್ ಮಾಡಿದ್ರು? ಕಾನೂನು ಎಲ್ಲೂ ಹೇಳಲ್ಲ, ಅದ್ರ ಅಪ್ಲಿಕೇಶನ್ ಹೆಂಗ್ ಮಾಡ್ತೀವಿ ನಾವು. ಈಗ ನಿಮ್ಗೆ ಹೇಳ್ತೀನಿ, ಈ ಕಾನೂನಲ್ಲಿ ಹೇಳ್ತಾರೆ, ಈಗ ಯಾವುದನ್ನು ಕೋಡಿಫೈ ಮಾಡಿಲ್ಲ ಇವರು. ಇದರಲ್ಲಿ ಧರ್ಮ ಅಂದ್ರೆ ಯಾವ ಧರ್ಮದ ಬಗ್ಗೆ ಮಾತಾಡ್ತಾರೆ, ಜಾತಿ ಅಂದ್ರೆ ಯಾವ ಜಾತಿಗಳ ಬಗ್ಗೆ ಮಾತಾಡ್ತಾರೆ, ಯಾವುದನ್ನ ದ್ವೇಷದ ಭಾಷಣ. ಕರ್ನಾಟಕದಲ್ಲಿ ಸುಮಾರು 70 ಲ್ಯಾಂಗ್ವೇಜ್ ಇದೆ 2011 ಸೆನ್ಸಸ್ ಅಲ್ಲಿ. ಈ 70 ಭಾಷೆಗಳಲ್ಲಿರುವ ಜಾತಿ ಪದಗಳನ್ನ ಇವರು ಐಡೆಂಟಿಫೈ ಮಾಡಿದ್ರ, 70 ಭಾಷೆಗಳಲ್ಲಿರುವ ಬೈಗುಳಗಳನ್ನ ಇವರು ಐಡೆಂಟಿಫೈ ಮಾಡಿ ಡಾಕ್ಯುಮೆಂಟ್ ಮಾಡಿದ್ರ. ಸಂಸತ್ತಲ್ಲಿ ಹೇಳ್ತಾರೆ ಸಂವಿಧಾನಿಕ ಅಥವಾ ಪಾರ್ಲಿಮೆಂಟರಿ, ಅನ್ಪಾರ್ಲಿಮೆಂಟರಿ ಅನ್ನುವ ಭಾಷೆಗಳನ್ನ ಕೋಡಿಫೈ ಮಾಡಿದ್ದಾರೆ ಅವರು. ಈ ಇದರಲ್ಲಿ ಎಲ್ಲಿದೆ ಅಷ್ಟು ಭಾಷೆಗಳನ್ನ ಸಮೀಕ್ಷೆ ಮಾಡಿ ಇದು 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 ಅಂತ ಎಲ್ಲೂ ಹೇಳಿಲ್ಲ. ಹಾಗೆಯೇ ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಕೊನೆಗೆ ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಯಾರು ಇದನ್ನ ಜಾರಿಗೆ ತರಬೇಕು, ಪಾಯಿಂಟ್ ನಂಬರ್ 5 ಹೇಳ್ತಾರೆ, ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಅಥವಾ ಅದರ ಮೇಲ್ಪಟ್ಟ ಅಧಿಕಾರಿಗಳು ತನ್ನ ವಿವೇಚನೆ ಬಳಸಿ ಕೇಸನ್ನ ಹಾಕಿಕೊಳ್ಳಬೇಕು. ಅಂದ್ರೆ ಕಾನೂನು ಮಾಡೋರಿಗೆ ವಿವೇಚನೆ ಇಲ್ಲ, ಅಲ್ಲಿ ಸ್ಟೇಷನ್ ಅಲ್ಲಿ ಇರೋನು ಪಾಪ ವಿವೇಚನೆ ಬಳಸಿ ಕೇಸ್ ಹಾಕೋಬೇಕು. ನೀವು ಇದನ್ನು ಕಂಟಿನ್ಯೂ ಮಾಡಿರಿ ರಜಾಕ್ ಅವರೇ. ಫಾರೂಕ್ ಅವ್ರು ಸಿಂಪಲ್ ಆಗಿ ಕೇಳಿದ್ರು, ನೀವು ಹೇಳ್ದಾಗೆ ಇಲ್ಲಿ ಯಾವುದೇ ಧರ್ಮವನ್ನ ಅಥವಾ ಸಂಘಟನೆಯನ್ನ ಸ್ಪೆಸಿಫಿಕ್ ಆಗಿ ಉಲ್ಲೇಖ ಮಾಡಿಲ್ಲ. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲೆ ಯಾಕೆ ಮುಟ್ಕೊಳ್ಬೇಕು ಹಿಂದೂ ಪರ ಸಂಘಟನೆಗಳು? ನಮಗೆ ಇವ್ರ ಬುದ್ಧಿ ಗೊತ್ತಲ್ಲ ಕಾಂಗ್ರೆಸ್ ಅವ್ರದ್ದು. ನಮಗೆ ಕಾಂಗ್ರೆಸ್ ಅವ್ರು ಏನು ಅಂತ ಅನುಭವ ಆಗಿದೆಯಲ್ಲ. ಈಗ 26/11 ಉಗ್ರಗಾಮಿ ಸಂಘಟನೆ ಹೆಡ್ಲಿನ್ ಇವನ್ ಕರ್ಕ ಬಂದು, ರಾಣನ್ ಕರ್ಕ ಬಂದು ತನಿಖೆ ಮಾಡ್ತಿದ್ದಾರೆ. ಅದಾದ 3 ದಿವಸದಲ್ಲಿ ಹೇಳಿದ್ರು RSS ಮಾಡಿದ್ವು ಅಂತ ಪುಸ್ತಕ ಬರೆದು ಬಿಟ್ರು ಕಾಂಗ್ರೆಸ್ ಅವರು. ಇದಕ್ಕಿಂತ ಬೇಕಾ ನಮ್ಗೆ ಅನುಭವ ಇವರಿಂದ? ಇವ್ರ ಹಳೆ ದೆವ್ವ ನಮಗ್ ಗೊತ್ತು ಕಾಂಗ್ರೆಸ್ ಅಂದ್ರೆ ಏನು ಅಂತ. ನಾವು ಅದರಿಂದ ಬಹಳ ಜಾಗೃತಿಯಾಗಿದ್ದೀವಿ. ಈ ಕಾನೂನು ಬಹಳ ಒಳ್ಳೇದು. ಇದನ್ನ ನಾನು ಹೇಳ್ತೀನಲ್ಲ. ಹಾಗಿದ್ರೆ ಇವತ್ತು ನಿಮಗೆ ಪುಲ್ವಾಮಾ, ಪೆಹಲ್ಗಾಮ್ ಗಲಾಟೆ ಆದಾಗ ಕರ್ನಾಟಕದಲ್ಲಿ ಇವತ್ತು ಒಂದು ಅತ್ಯಂತ ಆಯಕಟ್ಟಿನ ಜಾಗದಲ್ಲಿರುವ ಮನುಷ್ಯ, ಇವ್ರು ಹೇಳ್ತಾರಲ್ಲ ಜಾತಿ ಹುಡುಕ್ಬೇಡಿ ಅಂತ. ಪುಲ್ವಾಮಾ ಉಗ್ರಮ ದಾಳಿಯಲ್ಲಿ 40-42 ಜನ ಸೈನಿಕರು ಸತ್ತಾಗ ಅವ್ರ ಜಾತಿ ಹೇಳ್ತಾರೆ, ಇದ್ರಲ್ಲಿ ಬ್ರಾಹ್ಮಣ ಸತ್ತಿಲ್ಲ ಅಂತ. ಸರಿ, ಅವ್ರ ಮೇಲೆ ಕೇಸ್ ಹಾಕ್ತಾರ? ಟಿ ಲಲಿತಾ ನಾಯಕ್ ಹೇಳ್ತಾರೆ ರಾಮ ಲಕ್ಷ್ಮಣದ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ, ಇವ್ರ ಮೇಲೆ ಕೇಸ್ ಬೀಳುತ್ತಾ? ಕೇಸ್ ಬೀಳುತ್ತಾ? ಹಿಂದೂ ಮುಸ್ಲಿಂ ಮಾಡ್ತಿಲ್ಲ ನಾನು. ಈಗ ನೀವು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಇತ್ಕೊಂಡವರು ಯಕ್ಷಗಾನ ಕಲಾವಿದರ ಲೈಂಗಿಕ ಬದುಕು ಬಗ್ಗೆ ಮಾತಾಡ್ತಾರೆ. ಹಾಗಿದ್ರೆ ಈ ಕಾನೂನುಗಳನ್ನು ಬಳಸಿಕೊಂಡು ಅವ್ರ ಮೇಲೆ ಕೇಸ್ ಹಾಕ್ತೀರಾ ನೀವು? ನೀವು ಇದನ್ನು ಕಂಟಿನ್ಯೂ ಮಾಡಿರಿ ರಜಾಕ್ ಅವರೇ. ಫಾರೂಕ್ ಅವ್ರು ಸಿಂಪಲ್ ಆಗಿ ಕೇಳಿದ್ರು, ನೀವು ಹೇಳ್ದಾಗೆ ಇಲ್ಲಿ ಯಾವುದೇ ಧರ್ಮವನ್ನ ಅಥವಾ ಸಂಘಟನೆಯನ್ನ ಸ್ಪೆಸಿಫಿಕ್ ಆಗಿ ಉಲ್ಲೇಖ ಮಾಡಿಲ್ಲ. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲೆ ಯಾಕೆ ಮುಟ್ಕೊಳ್ಬೇಕು ಹಿಂದೂ ಪರ ಸಂಘಟನೆಗಳು? ನಮಗೆ ಇವ್ರ ಬುದ್ಧಿ ಗೊತ್ತಲ್ಲ ಕಾಂಗ್ರೆಸ್ ಅವ್ರದ್ದು. ನಮಗೆ ಕಾಂಗ್ರೆಸ್ ಅವ್ರು ಏನು ಅಂತ ಅನುಭವ ಆಗಿದೆಯಲ್ಲ. ಈಗ 26/11 ಉಗ್ರಗಾಮಿ ಸಂಘಟನೆ ಹೆಡ್ಲಿನ್ ಇವನ್ ಕರ್ಕ ಬಂದು, ರಾಣನ್ ಕರ್ಕ ಬಂದು ತನಿಖೆ ಮಾಡ್ತಿದ್ದಾರೆ. ಅದಾದ 3 ದಿವಸದಲ್ಲಿ ಹೇಳಿದ್ರು RSS ಮಾಡಿದ್ವು ಅಂತ ಪುಸ್ತಕ ಬರೆದು ಬಿಟ್ರು ಕಾಂಗ್ರೆಸ್ ಅವರು. ಇದಕ್ಕಿಂತ ಬೇಕಾ ನಮ್ಗೆ ಅನುಭವ ಇವರಿಂದ? ಇವ್ರ ಹಳೆ ದೆವ್ವ ನಮಗ್ ಗೊತ್ತು ಕಾಂಗ್ರೆಸ್ ಅಂದ್ರೆ ಏನು ಅಂತ. ನಾವು ಅದರಿಂದ ಬಹಳ ಜಾಗೃತಿಯಾಗಿದ್ದೀವಿ. ಈ ಕಾನೂನು ಬಹಳ ಒಳ್ಳೇದು. ಇದನ್ನ ನಾನು ಹೇಳ್ತೀನಲ್ಲ. ಹಾಗಿದ್ರೆ ಇವತ್ತು ನಿಮಗೆ ಪುಲ್ವಾಮಾ, ಪೆಹಲ್ಗಾಮ್ ಗಲಾಟೆ ಆದಾಗ ಕರ್ನಾಟಕದಲ್ಲಿ ಇವತ್ತು ಒಂದು ಅತ್ಯಂತ ಆಯಕಟ್ಟಿನ ಜಾಗದಲ್ಲಿರುವ ಮನುಷ್ಯ, ಇವ್ರು ಹೇಳ್ತಾರಲ್ಲ ಜಾತಿ ಹುಡುಕ್ಬೇಡಿ ಅಂತ. ಪುಲ್ವಾಮಾ ಉಗ್ರಮ ದಾಳಿಯಲ್ಲಿ 40-42 ಜನ ಸೈನಿಕರು ಸತ್ತಾಗ ಅವ್ರ ಜಾತಿ ಹೇಳ್ತಾರೆ, ಇದ್ರಲ್ಲಿ ಬ್ರಾಹ್ಮಣ ಸತ್ತಿಲ್ಲ ಅಂತ. ಸರಿ, ಅವ್ರ ಮೇಲೆ ಕೇಸ್ ಹಾಕ್ತಾರ? ಟಿ ಲಲಿತಾ ನಾಯಕ್ ಹೇಳ್ತಾರೆ ರಾಮ ಲಕ್ಷ್ಮಣದ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ, ಇವ್ರ ಮೇಲೆ ಕೇಸ್ ಬೀಳುತ್ತಾ?
ಕೇಸ್ ನೀಡುತ್ತಾ? ಲಲಿತನಾಯ್ಕ ಈಗ ಅವ್ರ ಅಷ್ಟೇ ಕೇಸ್ ಒಂದು ಬಿದ್ದಿದೆ. ಒಂದು ನಿಮಿಷ, ಕೇಸ್ ಬಿದ್ದಿದೆ. ಹಿಂದೂ ಮುಸ್ಲಿಂ ಮಾಡ್ತಿಲ್ಲ ನಾನು. ಹಿಂದೂ ಮುಸ್ಲಿಂ ಮಾಡ್ತಿಲ್ಲ ನಾನು. ಈಗ ನೀವು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಇಟ್ಕೊಂಡವರು ಯಕ್ಷಗಾನ ಕಲಾವಿದರ ಲೈಂಗಿಕ ಬದುಕಿನ ಬಗ್ಗೆ ಮಾತಾಡ್ತಾರೆ. ಹಾಗಿದ್ರೆ ಈ ಕಾನೂನುಗಳನ್ನು ಬಳಸ್ಕೊಂಡು ಅವ್ರ ಮೇಲೆ ಕೇಸ್ ಹಾಕ್ತೀರಾ ನೀವು? ಸರಿ, ಭಗವಾನ್ ರಸಾಯನ ಮೇಲೆ ಕೇಸ್ ಹಾಕ್ತೀರಾ ನೀವು?